ಬೆಳಗಿನ ನಾವುಗೆ ಹಾರ್ದಿಕ ಸ್ವಾಗತ. ಮೊನ್ನೆ ದಿನ ಅಂದರೆ 25 ಜೂನ್ರಂದು ಕರ್ನಾಟಕ ಸರ್ಕಾರವು ಮಹತ್ವದ ಪ್ರಕಟಣೆ ಬಿಡುಗಡೆ ಮಾಡಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯು ಪ್ಯಾರಾಸಿಟಮಾಲ್ ಸೇರಿದಂತೆ 15 ಔಷಧ ಮತ್ತು ಕಾಂತಿವರ್ಧಕಗಳನ್ನು ನಿರ್ಬಂಧ ಮಾಡಿದೆ. ಅವು ಯಾವುದು ಮತ್ತು ಏತಕ್ಕಾಗಿ ಮಾಡಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಹೌದು ಸ್ನೇಹಿತರೆ, ಕಳೆದ 5 ತಿಂಗಳಿನಿಂದ ಕರ್ನಾಟಕ ಸರ್ಕಾರವು ವಿವಿಧ ಔಷಧಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದು, ಅದರಲ್ಲಿ ಹಲವಾರು ಔಷಧಗಳು ಅಸುರಕ್ಷಿತ ಮತ್ತು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವುದು ಎಂದು ಸಾಬೀತಾಗಿರುವುದರಿಂದ ಅಂತಹ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳನ್ನು ಯಾವುದೇ ತರಹದ ಮಾರಾಟ, ಸಂಗ್ರಹ ಮಾಡಬಾರದು ಎಂದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಹೇಳಿದ್ದಾರೆ. ಈ ಪರೀಕ್ಷೆಗಳನ್ನು ಕರ್ನಾಟಕ ಸರ್ಕಾರದ DCD ಅಂದರೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮಾಡಿದ್ದು, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನವು ಚುಚ್ಚುಮದ್ದುಗಳಾಗಿವೆ. ಇದರಲ್ಲಿ ಹೆಚ್ಚಿನವುಗಳನ್ನು ಕೆಮ್ಮು, ಜ್ವರ, ಅಧಿಕ ರಕ್ತದೊತ್ತಡ, ಮಧುಮೇಹ, ಅತಿಯಾದ ಕೊಬ್ಬಿನ ಅಂಶ ಹಾಗೂ ಹೃದಯ ಸಂಬಂಧ ಕಾಯಿಲೆಗಳಿಗೆ ಕೊಡುವ ಮದ್ದಾಗಿದ್ದು, ಇದರಲ್ಲಿ ಸ್ಟೀರಾಯ್ಡ್ಸ್, ಆಟೋ ಇಮ್ಯೂನ್ ಡಿಸೀಸ್, ಸಂಧಿವಾತ, ಅಪಸ್ಮಾರ ಇಂತಹ ಅನೇಕ ಕಾಯಿಲೆಗಳಿಗೆ ಕೊಡುವ ಮದ್ದುಗಳೂ ಸಹ ಒಳಗೊಂಡಿದೆ. ನಿರ್ಬಂಧಿತ ಮದ್ದುಗಳಲ್ಲಿ ವಿಟಮಿನ್ಸ್, ನೋವು ನಿವಾರಕಗಳು ಸಹ ಇವೆ. ಈ ಔಷಧಗಳನ್ನು 153ಕ್ಕೂ ಹೆಚ್ಚಿನ ಕಂಪನಿಗಳು ಉತ್ಪಾದನೆ ಮಾಡುತ್ತಿದ್ದು, ಈ ಕಂಪನಿಗಳು ದೇಶದ ಹಲವು ರಾಜ್ಯಗಳಲ್ಲಿ ಸ್ಥಾಪಿತಗೊಂಡಿದೆ. ಹಿಮಾಚಲ್ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಪಶ್ಚಿಮ ಬಂಗಾಳ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಜಮ್ಮು ಕಾಶ್ಮೀರಗಳಲ್ಲೂ ಸಹ ಇವೆ. 9 ಕಂಪನಿಗಳು ಕರ್ನಾಟಕದಲ್ಲಿಯೇ ಇವೆ. ನಿರ್ಬಂಧಿತ ಔಷಧಗಳಲ್ಲಿ ಪೋಮೋಲ್ 650, ಮಿಟೋ Q7 ಸಿರಪ್, ಮೈಸೂರಿನ ಓಂ ಶಾಂತಿ ಗೋಲ್ಡ್ ಕುಂಕುಮ್, ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ಗಳು ಸೇರಿದಂತೆ ಇನ್ನೂ ಹಲವಾರು ಔಷಧಗಳನ್ನು ಕರ್ನಾಟಕ ಸರ್ಕಾರವು ನಿಷೇಧಿಸಿದೆ. ಈ ಔಷಧಗಳು ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವುದು ಎಂದು ಹಾಗೂ ಇದನ್ನು ತೆಗೆದುಕೊಳ್ಳುವುದು ಅಸುರಕ್ಷಿತ ಎಂದು ಸರ್ಕಾರವು ಹೇಳಿದೆ.